ಸೊ ವೀಕ್ಷಕರೇ, ಸೆಣಬ 45 ದಿನ ಆದಮೇಲೆ ನಾವು ಸೆಣಬನ್ನ ಮಣ್ಣಿಗೆ ಸೇರಿಸಿದ್ದಾಯಿತು. ಅದಾದಮೇಲೆ 5 ನೇಗಿಲು. ಸೊ ನಾರ್ತಿಂದ ಸೌತ್ ಒಂದು ಸತಿ, ಈಸ್ಟಿಂದ ವೆಸ್ಟ್ ಒಂದು ಸತಿ, 2 ಸತಿ ನಾವು 5 ನೇಗಿಲು ಹಾಕಿದ್ಮೇಲೆ ಒಂದು ಸತಿ 5 ನೇಗಿಲು ಹಾಕಿದ್ಮೇಲೆ ತಿರ್ಗಾ ಬಿಟ್ಟು ಸ್ವಲ್ಪ ಒಂದು 5 ದಿನ ಬಿಟ್ಟು ತಿರ್ಗಾ ಇನ್ನೊಂದು ಸತಿ 5 ನೇಗಿಲು ಹಾಕಿ ಅದಾದಮೇಲೆ ರೋಟೋವೇಟ್ರ್ ಮಾಡಿ ಅದಾದ ಮೇಲೆ ತಿರ್ಗಾ ಬೆಡ್ ಮಾಡಿದ್ದೀವಿ. ಸೊ 3 ಅಡಿ ಬೆಡ್ ಮಾಡಿದ್ದೀರಿ, ನೋಡ್ಬೋದು. ಹೆಚ್ಚು ಕಮ್ಮಿ 1.5 ಅಡಿ ಬೆಡ್ಡ ಸರ್ ಹೈಟು? ಹಾಂ, 1 ಅಡಿ ಹೈಟು, 3 ಅಡಿ ಸಾಲಿಂದ ಸಾಲಿಗೆ ಅಲ್ವಾ? ಸೊ ನೋಡ್ಬೋದು. ಅದಾದಮೇಲೆ ಡ್ರಿಪ್ಪು. ಸೊ ಹೆಚ್ಚು ಕಮ್ಮಿ ನಾವು ಮಳೆ ಚೆನ್ನಾಗೆ ಬಂದಾಗ ನಾಟಿ ಮಾಡಬೇಕಾಗಿದೆ. ಸೊ ಮಳೆಗೋಸ್ಕರ ಕಾಯ್ತಾ ಇದ್ವಿ. ಟೆಂಪ್ರೇಚರ್ ಇದ್ದಾಗ ಮಾಡೋ ಹಾಗಿಲ್ಲ. ನಾವು ಯಾವಾಗ ಚೆನ್ನಾಗೆ ಮಳೆ ಬಂದು ಅದಾಗಿರಬೇಕು, ಚೆನ್ನಾಗೆ ನೀರು ಬಿಡಬೇಕು. 1-2 ದಿನ ಚೆನ್ನಾಗಿ ನೀರು ಬಿಡಿ ಬರೀ ಖಾಲಿ ಬೆಡ್ಡಿಗೆ, ಅಲ್ಲ ಸರ್? ಸೊ ಡ್ರಿಪ್ ರೆಡಿ ಮಾಡ್ಕೊಂಡಿದ್ದೀವಿ, ಡ್ರಿಪ್ ಹಾಕಿದ್ದೀವಿ. ಒಂದೊಂದು 3 ಅಡಿಗೆ ಡ್ರಿಪ್ ಲೈನ್ ಹಾಕಿದ್ದೀವಿ. ಸೊ ಚೆನ್ನಾಗಿ ನೀರು ಬಿಡಿ 2 ದಿನ, 8 ಅವರ್ ಕರೆಂಟ್ ಎಷ್ಟಿದೆ ಫುಲ್ಲು ನೀರು ಬಿಟ್ಟರೆ ನಮ್ಮದು ಭೂಮಿ ಅದಾಗಿರುತ್ತೆ. ಸೊ ನಾಟಿ ಮಾಡೋ ಟೈಮಲ್ಲಿ ತೇವಾಂಶ ಇರಬೇಕು. ತೋರಿಸ್ತೀನಿ ನಿಮಗೆ. ಮಂಜು ಸರ್, ಇವಾಗ ನೀವು 4 ಎಕರೆಗೆ ಹಾಕ್ತಾ ಇದ್ದೀರಾ? ಹೌದು ಸರ್. ಎಷ್ಟು ಕ್ವಿಂಟಾಲ್ ಸರ್? ಎಕರೆಗೆ ಎಷ್ಟು ಕ್ವಿಂಟಾಲ್? ಈಗ ಸರ್ ಅವ್ರು ನಮಗೆ 20 ಕ್ವಿಂಟಾಲ್ ಕೊಟ್ಟಿದ್ದಾರೆ. ನಮ್ಮ ಹತ್ರ ಹೋದ್ ಸರಿ ನಿಮ್ಮ ಲಿಕ್ವಿಡ್ ಅಲ್ಲೇ ಬೆಳೆದಿದ್ವಲ್ಲ, ಅದ್ರಲ್ಲಿ ಒಂದು 10 ಕ್ವಿಂಟಾಲ್ ಇದೆ ನಮ್ಮ ಹತ್ರ. ಓಕೆ. ಅದರಿಂದ ಹೆಚ್ಚು ಕಮ್ಮಿ ಎಕರೆಗೆ ಒಂದು 8 ಕ್ವಿಂಟಾಲ್ ಬೇಕು. 7ರಿಂದ 8. 7-8 ಕ್ವಿಂಟಾಲ್ ಬೇಕು. ಸೊ 2 ಥರ ಬರುತ್ತೆ ವೀಕ್ಷಕರೇ. ಒಂದು ಬೆರಳು ನೋಡಿ, ಇಲ್ಲೇ ಇದೆಯಲ್ಲ ಈ ಥರದ್ದು, ಇದಕ್ಕೆ ಬೆರಳು ಅಂತೀರಿ. ಇನ್ನೊಂದು ಉಂಡೆದು ಇಲ್ಲ ಸರ್? ಗಂಟಿಲ್ವಾ? ಗಂಟಿಲ್ಲ. ಸೊ ಗಂಟು ಬರುತ್ತೆ, ಬೆರಳು ಬರುತ್ತೆ. ಸೊ ನಮಗೆ ಗುಂಡರ್ಶನ ಅಂತಲೂ ಅಂತೀರಿ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಸೊ ನಮಗೆ ಯಾವುದು ಅನುಕೂಲ, ಆ್ಯಕ್ಚುಲಿ ಗುಂಡರ್ಶನ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಚೆನ್ನಾಗಿ ಬರುತ್ತೆ ಅಂತಾರೆ. ಮಾರ್ಕೆಟಲ್ಲಿ ಯಾವ ಥರ ಸಿಗುತ್ತೆ ನಿಮಗೆ, ಯಾವುದು ಚೆನ್ನಾಗಿದೆ ಅದನ್ನು ಆರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಇವಾಗ ಇಲ್ಲಿ ಇಲ್ಲಿ ನೋಡಿ, ಗುಂಡು ನೋಡಿ, ಇದು ಗುಂಡು ಅಂತೀರಿ. ಇದು ಬೆರಳೆ ಗುಂಡಲ್ಲ ಸರ್, ರೌಂಡ್ ಬರುತ್ತೆ, ರೌಂಡ್ ಉಂಡ ಬರುತ್ತೆ. ಅವ್ರ ಕೈಲಿ ಹಿಡಿದ್ರಲ್ಲ ಅದೇ. ಈಗ ಇಲ್ಲ, ಇದು ನೋಡಿ, ಇದು ಇನ್ನ ರೌಂಡ್ ಬರುತ್ತೆ. ಸೊ ಹೆಚ್ಚು ಕಮ್ಮಿ ಹಿಂಗಿರುತ್ತೆ. ಇದು ಬೆರಳು ಅಂದರೆ ಉದ್ದ ಇರುತ್ತೆ ಅಷ್ಟೇ. ಸೊ ಇದು ಬೆರಳು ನಾವು ಇವಾಗ ಆಯ್ಕೆ ಮಾಡಿದ್ದೀವಿ. ಸೊ ಇದನ್ನು ಸಾರ್ಟ್ ಔಟ್ ಮಾಡ್ಕೊಳೋದು, ಚೆನ್ನಾಗಿರೋದು ಚೆನ್ನಾಗಿಲ್ಲದೆ ಇರೋದು ಸ್ವಲ್ಪ ಸಾರ್ಟ್ ಔಟ್ ಮಾಡಿಕೊಂಡು ಸೆಗ್ರಿಗೇಟ್ ಮಾಡಿಕೊಂಡು ನೋಡಿ, ಇದೆಲ್ಲ ಸಾರ್ಟ್ ಔಟ್ ಮಾಡಿಕೊಂಡು ಬೇಡದೇ ಇರೋದು ಚಿಕ್ಕ ಚಿಕ್ಕ ಪೀಸು ಸರಿಗೆ ಬರದೇ ಇರೋದು ಈ ಥರ. ಸೊ ಇದನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀವಿ. ಸೊ ಇದನ್ನು ಒಂದು 4 ತೋರಿಸಿ ಸರ್, ಕಟ್ ಮಾಡಿ. ಸೊ ತುಂಬ ಉದ್ದ ಇದ್ದರೆ ಅದನ್ನು ಅರ್ಧ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡಿ, ಮಾಡ್ಕೊಂಡ್ರೆ ಆಯಿತು. ಸೊ ಇದು ಪರ್ಚೇಸ್ ಮಾಡಿ 1 ತಿಂಗಳಾದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ನಾವು ರೆಡಿ ಮಾಡಿಕೊಂಡು ನಮ್ಮ ಲಿಕ್ವಿಡಲ್ಲಿ ಒಂದು ಹಿಂದಿನ ದಿನಾನೇ ಅದ್ದಿಟ್ಕೊಬೋದು, ಇಲ್ಲ ಅದ್ದಿದ ತಕ್ಷಣ ನಾವು ಹಾಕ್ಬೋದು. ಬೀಜ ಉಪಚಾರ ಅಂತೀರಿ ನಾವು. ಬೀಜ ಉಪಚಾರ ನಿಮ್ಮ ಅನುಕೂಲ ತಕ್ಕಂಗೆ, ಕರೆಂಟು, ನೀರು, ಲೇಬರ್ಸು ಎಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ. ಹಿಂದಿನ ದಿನ ಮಾಡಿದ್ರೂ ಪರವಾಗಿಲ್ಲ. ಇವಾಗೇನು ನಾವು ತೋರಿಸಿದ್ರಿ ಆ ಥರ ಚೀಲದಲ್ಲಿ ಅದ್ದಿ ಇಟ್ಕೊಂಡ್ರೆ ಆಯಿತು. ಸೊ ನಾವು ಅದ್ದಿ ಇಟ್ಕೊಂಡಿದ ತಕ್ಷಣ ಡೈರೆಕ್ಟಾಗಿ ಹೋಗಿ ನಾಟಿ ಮಾಡ್ತಾ ಇರೋದೆ. ಇನ್ನೇನಾದ್ರು ಇದೆಯಾ ಸರ್ ನಮ್ಮ ವೀಕ್ಷಕರಿಗೆ ಹೇಳೋದು? ಇಲ್ಲ ಸರ್, ಈ ಪಾಯಿಂಟಲ್ಲಿ ಈಗ ನಾವು ಬಿತ್ತನೆನ ತಂದ ಮೇಲೆ ಅದನ್ನ ಲಿಕ್ವಿಡ್ ರೆಡಿ ಮಾಡ್ಕೊಂಡಿರ್ತೀವಿ. ಆ ಲಿಕ್ವಿಡ್ ನಲ್ಲಿ ನಾವು ಅಜ್ಜಿಟ್ಕೊಂಡಿದ್ರೆ ಅದು ನಮಗೆ ಯಾವುದೇ ಕೆಮಿಕಲ್ ಮಾಡದೇದಷ್ಟು ಕೆಲಸವನ್ನ ಇದು ಮಾಡುತ್ತೆ. ಯಾವುದೇ ತರ ಬೀಜೋಪಚಾರ ಆಗುತ್ತೆ. ನಿಮ್ಗೆ ಬೀಜೋಪಚಾರ ಕೊಟ್ಟ ಮೇಲೆ ಇದು ಅದ್ಭುತವಾದ ಕೆಲಸ ಮಾಡುತ್ತೆ. ಇದು ಅದಾದ ನಂತರ ನಾವು ನಾಟಿ ಮಾಡಬೇಕು. ನಾಟಿ ಆದ್ಮೇಲೆ ಮತ್ತೆ ಮಾಮೂಲಿ ನಾವು ಏನೋ 1 ತಿಂಗಳಿಗೆ 15 ದಿನಕ್ಕೆ ಏನು ಲಿಕ್ವಿಡ್ ಕೊಡಬೇಕು ಅದನ್ನ ಕೊಡ್ತಾ ಹೋಗೋದಷ್ಟೇ, ಕಳೆ ಕಿಳಿಸೋದಷ್ಟೇ ಅಷ್ಟೇ. ಮುಂದಿಂದ ಹಂಗೆ ಮಾತಾಡ್ಕೊಂಡು ತಗೋಣ. ಸೊ ಇಲ್ಲಿ ನಾವು ಒಂದು ಕಡೆ ಇಟ್ಕೊಂಡು ಚೀಲಾಗಿ ರೆಡಿ ಮಾಡಿ ಅಲ್ಲಿ ತೊಗೊಂಡೋಗಿ ನಾಟಿ ಮಾಡ್ತಾ ಇದ್ದೀರಿ. ಬನ್ನಿ ಸರ್, ಹಾಗೆ ತೋರಿಸೋಣ. ಸೊ ಒಂದು 200 ಲೀಟ್ರ್ ಡ್ರಮ್ ತಗೊಳ್ಳಿ. ಆ 200 ಲೀಟ್ರ್ ಡ್ರಮ್ಗೆ ಒಂದು 200 ಲೀಟ್ರಲ್ಲಿ ಒಂದು 150 ಲೀಟ್ರು ಇಲ್ಲ 200 ಲೀಟ್ರ್ ನೀರು ತುಂಬಿಸ್ಕೊಳ್ಳಿ. ಆ ಡ್ರಮ್ನ ತೊಳ್ಕೊಬೇಕು ನೀಟಾಗೆ, ಯಾಕಂದರೆ ಕೆಮಿಕಲ್ ಇದ್ದರೆ ನಮ್ಮ ಜೀವಾಣುಗಳೆಲ್ಲ ತಿರ್ಗಾ ಸತ್ತೋಗುತ್ತೆ. ಸೊ 1 ಎಕರೆಗೆ ನಾನು ಹೇಳ್ತೀನಿ, 1 ಎಕರೆಗೆ 1 ಬಾಕ್ಸ್ ತೊಗೊಳ್ಳಿ ನಮ್ಮದು ಜೀವಾಣುಗಳು. ಸೊ ಒಂದು ಬಾಕ್ಸಲ್ಲಿ 15 ಬಾಟ್ಲ್ ಇರುತ್ತೆ, ಅದೆಲ್ಲ ಓಪನ್ ಮಾಡಿ ಇಟ್ಕೊಳ್ಳಿ. ನೋಡಿ, ಒಂದು ಡ್ರಮ್ ತೊಗೊಳ್ಳಿ. ಒಂದು ಡ್ರಮ್ಮಲ್ಲಿ ಒಂದು 5 ಇಂಚ್ 6 ಇಂಚು ನೀರು ಕಮ್ಮಿ ಇರಲಿ, ಯಾಕಂದರೆ ಅದ್ದಾಗ ಅದೆಲ್ಲ ಚೆಲ್ಲೋಗುತ್ತೆ. ಫ್ರೆಶ್ ವಾಟರ್, ಬೋರ್ ವಾಟ್ರ್ ಇರಲಿ. ನೋಡಿ, ವೆಂಚುರಿ ಪಕ್ಕ ಇಟ್ಕೊಂಡಿದ್ದೀರಿ, ವೆಂಚುರಿ ಪಕ್ಕ ಇಟ್ಕೊಂಡಿದ್ದೀವಿ ನೀರನ್ನ. ಇವಾಗ ನಾವು ಈ 200 ಲೀಟ್ರ್ ಡ್ರಮ್ಮಿಗೆ 1 ಬಾಕ್ಸು
ಒಂದು ಬಾಕ್ಸು ಜೀವಾಣುಗಳು ಹಾಕಬೇಕು. ಉದ್ದೇಶ ಇಷ್ಟೇ, ಬೀಜಾಮೃತ ಮಾಡಿದಾಗ ಎಲ್ಲ ಥರ ಬೆನಿಫಿಷಿಯಲ್ ಮೈಕ್ರೋಬ್ಸು ನಾವೇನು ಕೊಡ್ತೀರಿ ಅದು ನಿಮಗೆ ಬೇಗ ಮೊಳಕೆ ಹೊಡೆಯೋಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಬೇರುಗಳು ತುಂಬ ಚೆನ್ನಾಗಿ ಬರುತ್ತೆ, ಬರೋ ಮೊಳಕೆ ತುಂಬ ತಿಕ್ಕಾಗಿ ಬರುತ್ತೆ, ತುಂಬ 100% ಅದು ಸಾವಯವದಲ್ಲಿ ಬೆಳೀತಾ ಇರೋದ್ರಿಂದ ಅದರಲ್ಲಿ ಬರೋ ಅಂಥ ಮಜಾನೇ ಬೇರೆ. ಯಾಕಂದರೆ ಎಷ್ಟು ಫ್ಲರಿಶ್ ಆಗಿ ಬರುತ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ತಾಕತ್ತಲ್ಲಿ ಬರುತ್ತೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ನಿಮಗೆ. ಸೊ ಪ್ರತಿಯೊಂದು ಏನು ನಮ್ಮ ಎನಿ ಕ್ರಾಪ್ ಬೀಜಾಮೃತ ಮಾಡ್ತೀರಿ, ಯಾವುದೇ ಬೀಜ ಆಗಲಿ, ಬಾಳೆಕಂದು ಅದ ತೋರಿಸಿದ್ದೀವಿ. ಯಾವುದೇ ಪ್ಯಾಕೆಟಲ್ಲಿ ಬರೋ ಅಂಥದ್ದು, ಬೇರಿನ ಸಮೇತ ಬರೋ ಅಂಥದ್ದು ಏನೇ ಇದ್ರೂ ನಾಟಿ ಮಾಡಿಬಿಟ್ಟು ಡ್ರಿಪ್ಪಲ್ಲಿ ಬಿಟ್ಬಿಟ್ರೆ ಅದೂ ಬೀಜಾಮೃತ ಥರನೇ ಲೆಕ್ಕ. ಯಾಕಂದರೆ ಬೀಜಗಳಾದರೆ ನೀವು ಅದ್ದಿ ಹಾಕ್ಬೋದು, ಏನಾಗಲ್ಲ. ಅದೇ ಸಸಿಗಳು, ತರಕಾರಿ ಮಾಡೋರಿರಲಿ, ಪ್ಯಾಕೆಟಲ್ಲಿ ಬರೋ ಅಂಥದ್ದು, ಸಸಿ ನರ್ಸರಿಯಿಂದ ತರೋ ಅಂಥದ್ದು, ಟಿಶ್ಯೂ ಕಲ್ಚರ್ ಬಾಳೆ ಥರ ಅಂಥದ್ದು, ಅದೆಲ್ಲ ಏನಾಗುತ್ತೆ ಅಂದರೆ ಬೇರು ಆಲ್ರೆಡಿ ಇರೋದ್ರಿಂದ ನೀವು ಅದ್ದಿದ ತಕ್ಷಣ ಬೇರು ಡಿಸ್ಟರ್ಬ್ ಆಗುತ್ತೆ. ಬೇರು ಡಿಸ್ಟರ್ಬ್ ಆದರೆ ನಿಮಗೆ ಗಿಡ ಸತ್ತೋಗುತ್ತೆ. ಸೊ ಹಾಗಾಗಿ ಅಂಥದ್ದನ್ನು ನೀವು ಡೈರೆಕ್ಟಾಗಿ ಭೂಮಿಲಿ ಡೈರೆಕ್ಟಾಗಿ ನಾಟಿ ಮಾಡಬೇಕು. ಇದನ್ನು ಮಾತ್ರ ನೀವು ಎನಿ ಬೀಜಗಳು ಅದನ್ನು ಮಾತ್ರ ಈ ಥರ ಅದ್ದಿ ಹಾಕಬೇಕು. ಸೊ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ಇವಾಗ ನೋಡಿ, ಒಂದೊಂದೇ ಬಾಟ್ಲು ಹಾಕ್ತಾ ಬರೋಣ. ಸರ್ ಕೊಡಿ ಸರ್, ಒಂದು ನಿಮಿಷ ಇದು ಇಟ್ಕೊಳ್ಳಿ. ಸೊ ವೀಕ್ಷಕರೇ, ಇವಾಗ ನಾವು ನಮ್ಮ ಜೀವಾಣುಗಳೆಲ್ಲ ಮುಚ್ಚಳಗಳನ್ನು ತೆಗೆದಿದ್ದೀರಿ. ಸರ್ ಇಲ್ಲೇ ಈ ಕಡೆ ತೋರಿಸೋಣ. ಸೊ ಇಲ್ಲಿ 200 ಲೀಟ್ರಲ್ಲಿ ಫಸ್ಟು ಡ್ರಮ್ಮೆಲ್ಲ ತೊಳ್ಕೊಬೇಕು. ಡ್ರಮ್ ನೀಟಾಗಿ ತೊಳ್ಕೊಂಡ್ರೆ ಮಾತ್ರ, ಯಾಕಂದರೆ ಕೆಮಿಕಲ್ ಹಾಕಿ ಡ್ರಮ್ಮಲ್ಲಿ ಕೆಮಿಕಲ್ ಇದ್ದರೆ ನಮ್ಮ ಜೀವಾಣುಗಳೆಲ್ಲ ಸತ್ತೋಗುತ್ತೆ. ಸೊ ಫ್ರೆಶ್ ವಾಟ್ರ್ ಬೋರಲ್ಲಿ ನೀರು ತುಂಬ್ಕೊಳ್ಳಿ. ನಮ್ಮ ಬಾಕ್ಸಲ್ಲಿರೋಂಥ 15 ಬಾಟ್ಲುಗಳನ್ನು ಇವಾಗ ನಾವು ಓಪನ್ ಮಾಡ್ಕೊಂಡಿದ್ದೀರಿ. ಸೊ ಇದೆಲ್ಲ ಏನು ಅಂದರೆ ಬೆನಿಫಿಷಿಯಲ್ ಮೈಕ್ರೋಬ್ಸು. ಯಾವಾಗ ಬೆನಿಫಿಷಿಯಲ್ ಮೈಕ್ರೋಬ್ಸು ನಮ್ಮ ಯಾವುದೇ ಬೀಜ ಇರಲಿ, ನಾವು ಬೀಜಾಮೃತ ಮಾಡುವಾಗ ಅದ್ರದ್ದು ಸರ್ಫೇಸು ಅಂದರೆ ಅದ್ರ ಮೇಲ್ಗಡೆ ಕೂತ್ಕೊಂಡ್ಬಿಡುತ್ತೆ ಬ್ಯಾಕ್ಟೀರಿಯಾಸು. ಈ ಬ್ಯಾಕ್ಟೀರಿಯಾಸು ನಮಗೇನು ಬೆನಿಫಿಟ್ ಮಾಡುತ್ತೆ ಅಂತ ಹೇಳಕ್ಕೆ ಬರ್ತೀನಿ. ಇವಾಗ ನಮ್ಮ ಭೂಮಿಲಿ ಇರೋಂಥ ರೋಗಗಳು ಮತ್ತು ಈ ಬೀಜದಲ್ಲಿ ಇರೋಂಥ ರೋಗ ತಡೆಗಟ್ಟುತ್ತೆ ಫಸ್ಟು. ಸೊ ಇದನ್ನು ನಾವು ನಮ್ಮ ಕೈಯಲ್ಲಾದಷ್ಟು ಲೇಬರ್ ಮೇಲೆ ಡಿಪೆಂಡು. 50 kg ಚೀಲ ಎತ್ತಕ್ಕೆ ಆದರೆ 50 kgನ ತೊಗೊಂಡೋಗಿ ಅದ್ರಲ್ಲಿ ಮುಳುಗಿಸ್ಬೋದು. ಇಲ್ಲ ಅಂದರೆ 10 kg ಮಾಡಿಕೊಂಡು 20 kg ಮಾಡಿಕೊಂಡು ಮುಳುಗಿಸ್ಬೋದು. ಆಮೇಲೆ ಈ ಜರ್ಮಿನೇಷನ್ನ ರೇಟ್ ಬೂಸ್ಟ್ ಮಾಡುತ್ತೆ. ಸರ್ ಅದನ್ನು ಇದೊಂದು 4 ಕೈಯಲ್ಲಿ ಇಟ್ಕೊಳ್ಳಿ ಸರ್. ಅದು 4 ಕೈಗೆ ಇಟ್ಕೊಳ್ಳಿ, 4 ಇದು. ಸೊ ಈ ರೂಟಲ್ಲಿ ಏನು ಮಾಡುತ್ತೆ, ಈ ಜರ್ಮಿನೇಷನ್ನು ಅಂದರೆ ಮೊಳಕೆ ಹೊಡೆಯೋದನ್ನು ಸ್ಪೀಡ್ ಮಾಡುತ್ತೆ. ರೂಟ್ ಡೆವಲಪ್ಮೆಂಟ್ಗೆ ತುಂಬ ಶಕ್ತಿ ಕೊಡುತ್ತೆ. ನಾವು ಬರ ಅಂಥ ಮೊಳಕೆ ತುಂಬ ದಪ್ಪವಾಗಿ ಬರುತ್ತೆ. ಈ ಬೆನಿಫಿಷಿಯಲ್ ಮೈಕ್ರೋಬ್ಸು ಇದನ್ನೆಲ್ಲ ಪ್ರೊವೈಡ್ ಮಾಡುತ್ತೆ. ವೀಕ್ಷಕರೇ ನೋಡ್ಬೋದು, ಇಲ್ಲಿ ನಮಗೆ ಕಣ್ಣು ಕಾಣದೇ ಇರೋ ಅಂಥ ಬ್ಯಾಡ್ ಮೈಕ್ರೋಬ್ಸು ಇರ್ಬೋದು, ಕಣ್ಣು ಕಾಣದೇ ಇರೋ ಅಂಥ ನೆಮಿಟೋಡ್ಸು ಇರ್ಬೋದು. ಸೊ ಅದನ್ನೆಲ್ಲ ಸಾಯಿಸಿ ಅದು ತುಂಬ ಸ್ಟ್ರಾಂಗಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನಾವು ಫಸ್ಟಿಂದನೇ ಮಾಡೋದು ತುಂಬ ಇಂಪಾರ್ಟೆಂಟು ವೀಕ್ಷಕರೇ. ಯಾಕಂದರೆ ನಾವು ಫೌಂಡೇಶನ್ ಮನೆ ಕಟ್ಟೋವಾಗ ನೀವೇನು ಫೌಂಡೇಶನ್ನು ನಾವು ಮನೆ ಪಾಯ ಹಾಕೋದೇ ಇಂಪಾರ್ಟೆಂಟು ಮನೆಗೆ, ಏನು ಸರ್? ಹೌದೌದು. ಸೊ ಪಾಯ ಕಟ್ಟೋವಾಗೇ ನಾವು ಕರೆಕ್ಟಾಗಿ ಸ್ಟ್ರಾಂಗಾಗಿ ಮಾಡಲಿಲ್ಲ ಅಂದರೆ ನೀವು 2 ಫ್ಲೋರು 3 ಫ್ಲೋರು 5 ಫ್ಲೋರು ಕಟ್ಟೋಕ್ಕೆ ಸಾಧ್ಯ ಆಗಲ್ಲ. ಸೊ ಇವಾಗ ನಾವು ಈ ಜೀವಾಣುಗಳನ್ನೆಲ್ಲ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀವು ಮುಂಚೆನೇ ಆರ್ಡ್ರ್ ಮಾಡಿ ಇಟ್ಕೊಳ್ಳಿ. ಸೊ ಈ 15 ಜೀವಾಣುಗಳ್ನು ಇವಾಗ ನಾವು ಡ್ರಮ್ಮಿಗೆ ಹಾಕ್ತಾಯಿದ್ದೀವಿ. ಬನ್ನಿ ಸರ್. ಸೊ ನೋಡ್ಬೋದು, ಇದೆಲ್ಲ 100% ನ್ಯಾಚುರಲ್. ಎಲ್ಲ 15 ಬೇರೆ ಬೇರೆ ಜೀವಾಣುಗಳು. ಎಷ್ಟೊಂದು ಜನ ಕೇಳ್ತಾರೆ, ಸರ್ ಇದು ಒಂದೊಂದು ದಿನ ಒಂದೊಂದು ತಿಂಗಳು ಒಂದೊಂದು ಹಾಕೋಣ ಅಂತ ಕೇಳಿದ್ರು ರೀಸೆಂಟಾಗಿ. ಸೊ ಈ 15 ಬಾಟ್ಲನ್ನು ನಾವು ಒಂದೇ ಸತಿಗೆ ಹಾಕಬೇಕು. ನೋಡಿ, ಸೊ ನೆರಳಲ್ಲಿ ಇಟ್ಕೊಳ್ಳಿ, ಬಿಸಿಲಲ್ಲಿ ಇಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಏನಾದ್ರು ಅದು ಒಂದೇ ದಿನಕ್ಕೆ ಮಾಡೋಕ್ಕಾಗಲ್ಲ ನಾಟಿ ಅಂದರೆ, ಮಳೆ ಬಂತು ಇಲ್ಲ ಇನ್ನೊಂದೇನೋ ಲೇಬರ್ ಪ್ರಾಬ್ಲಮ್ ಆಯಿತು ಇನ್ನೊಂದಾಯಿತು ಅಂದರೆ ಈ ಜೀವಾಣುಗಳನ್ನ ನೆರಳಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಸೊ ನೆರಳಲ್ಲಿ ಇಟ್ಕೊಂಡು ಆಮೇಲೆ ನೀವು ಒಂದಿನ ಆಗಲಿಲ್ಲ ಅಂದರೆ ನೆಕ್ಸ್ಟ್ ನೀವು ಇನ್ನೊಂದು ದಿನದಲ್ಲಿ ಮುಗಿಸ್ಬೋದು. ಇನ್ ಕೇಸು ಅವತ್ತೇ ಆದರೆ ಒಳ್ಳೆಯದು. ಏನಾದ್ರು ಮಿಕ್ಕಿದ್ರೆ ತೆಂಗಿನ ಮರಕ್ಕೆ ಹಾಕ್ಬೋದು, ಇಲ್ಲ ಅಂದರೆ ಡ್ರಿಪ್ಪಲ್ಲಿ ನೀವು ಇದನ್ನು ಬಿಟ್ಬಿಡ್ಬೋದು. ಸೊ ಏನಾಗುತ್ತೆ, ಇದೆಲ್ಲ ನಾವು ಚೀಲ ಎಲ್ಲ ಅದ್ದೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಇದರಲ್ಲೂ ಗಲೀಜು ತುಂಬ್ಕೊಳುತ್ತೆ.
ಸೊ ಹಾಗಾಗಿ ನೀವು ಜಾಲರ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡಿ ಮಾಡ್ಕೊಳ್ಳಿ, ಯಾಕಂದರೆ ಡ್ರಿಪ್ಪು ಕಟ್ಕೊಳೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಇರೋಂಥದ್ದು ಎಲ್ಲದನ್ನು ನಾವು ಇವಾಗ ಹಾಕಿದ್ದೀವಿ. ಸೊ ಇದರಲ್ಲಿ ಎಲ್ಲ ಥರ ಇದೆ ಜೀವಾಣುಗಳು. ಸೊ ಇದನ್ನು ಒಂದು ಸತಿ ಕೋಲಲ್ಲಿ ತಿರುಗಿಸ್ಬಿಡೋಣ. ಕೋಲಿಗೆ ಅದು ಹಾಂ ಸೊ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಅಯ್ಯೋ ಪರವಾಗಿಲ್ಲ ಹಂಗೆ ಹಾಕ್ಬಿಡೋಣ, ಹೆಂಗಿದ್ರು ಹಾಕಿದ್ಮೇಲೆ ನಾವು ಡೋಸ್ ಕೊಡ್ತೀರಿ ಅಂತಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ಟ್ರಾಂಗಾಗಿ ಬೇಸಿಂದನೇ ಸ್ಟ್ರಾಂಗಾಗಿ ಬೆಳಿಬೇಕು ಅಂದರೆ ಬೀಜಾಮೃತ ಈಸ್ ವೆರಿ 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 ಇಂಪಾರ್ಟೆಂಟ್. ಎಲ್ಲ ಬೀಜಗಳಿಗೂ ಮಾಡ್ಬೋದು. ಎಷ್ಟೊಂದು ಸತಿ ಬೀಜದ ಮೇಲೆ ಕೆಮಿಕಲ್ ಹಾಕಿರ್ತಾರೆ, ಇವಾಗ ನೀವು ಅಂಗಡಿಲಿ ತರೋದನ್ನು, ಆದರೂ ಏನೂ ಮಾಡೋಕ್ಕಾಗಲ್ಲ. ನೀವು ಅದನ್ನು ಅದ್ದಿ ಹಾಕ್ಬೋದು. ಇನ್ನೊಂದು ವಿಷಯ ಏನು ಅಂದರೆ, ಇವಾಗ ನಾವು ಅದ್ದದ ಮೇಲೆ ಎಷ್ಟು ದಿನ ಇಟ್ಕೊಬೋದು, ಮುಂಚೆನೇ ಹಿಂದಿನ ದಿನ ಅದ್ದಿ ಇಟ್ಕೊಬೋದಾ? ತುಂಬ ಟೈಟ್ ಸಿಚುವೇಶನ್ ಇದ್ದರೆ ಬೇಕಾದ್ರೆ ಹಿಂದಿನ ದಿನವೇ ಅದ್ದಿ ಒಂದು ಕಡೆ ಹಾಕ್ಕೊಂಡಿರಿ, ಬೆಳಗ್ಗೆ ಲೇಬರ್ಸ್ ಬಂದಿದ ತಕ್ಷಣ ಮಾಡ್ಬೋದು. ನನ್ನ ಕೇಳಿದ್ರೆ ಹಿಂದಿನ ದಿನವೇ ನೀರು ತುಂಬಿಸ್ಕೊಂಡು ಇಟ್ಕೊಳ್ಳಿ ಡ್ರಮ್ಮಲ್ಲಿ. ಔಷಧಿ ಹಾಕೋ ದಿನ ಮಾತ್ರ ಹಾಕಬೇಕು. ಯಾವತ್ತೂ ನೀವು ಅದ್ದುತ್ತೀರ ಆವತ್ತು ಔಷಧಿ ಹಾಕಿ, ಯಾಕಂದರೆ ಮುಂಚೆನೇ ಮಾಡಿ ಇಡೋದು ಅಷ್ಟು ಪರ್ಫೆಕ್ಷನ್ ಅಲ್ಲ. ಆಗೋದೇ ಇಲ್ಲ ಅಂದರೆ ಬೇಕಾದ್ರೆ ಹಿಂದಿನ ದಿನ ನೀವೆಲ್ಲ ಮಾಡಿಕೊಂಡು ನೆರಳಲ್ಲಿಡಿ. ಈ ಚೀಲನ ಏನು ಇವಾಗ ಅದ್ದುತ್ತೀರಿ ಅದ್ದಿ ನೆರಳಲ್ಲಿ ಇಟ್ಕೊಳ್ಳಿ, ಸೊ ದಟ್ ಅದು ಜೀವಾಣುಗಳು ಸಾಯಲ್ಲ. ಸೊ ಇಷ್ಟು ಮಾಡಬೇಕಾಗಿದೆ. ಇನ್ನೇನಾದ್ರು ಕ್ವೆಶನ್ ಇದೆಯಾ ಸರ್? ಡೌಟು ಸಾಹೇಬ್ರೆ? ಸರ್ ಇನ್ನೇನಾದ್ರು ಡೌಟ್ ಇದೆಯಾ ಬೀಜಾಮೃತ ಮಾಡೋವಾಗ? ಹಾಂ, ಇನ್ನೇನಾದ್ರು ಕೇಳೋಂಥದ್ದು ಇಲ್ಲ ರೈತರಿಗೆ ಹೇಳೋಂಥದ್ದು? ಒಳ್ಳೇದು ಸರ್ ಇದು. ಓದ್ಸತಿ ಮಾಡಿದ್ದೀವಿ. ಓಕೆ. ಸೊ ಇವಾಗ ಹಾಂ, ಸರಿ 2 ಎಕರೆಯಲ್ಲಿ ಬೆಳೆದಿದ್ದೀವಲ್ಲ ಸರ್? ಹೌದು. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಆ ಚೀಲ ತೊಗೊಂಡು ಅದ್ದು ಬಿಡೋದು. ಆ ಚೀಲನ ಅದ್ದಿ ಇಮಿಡಿಯೇಟ್ ಎತ್ತಿದ್ರು ಆಯಿತು. 10 ನಿಮಿಷ ಅರ್ಧ ಗಂಟೆ ಒಂದು ದಿನ ಏನು ಇಡಬೇಕಾಗಿಲ್ಲ. ನಮ್ಮದು ಲಿಕ್ವಿಡಲ್ಲಿ ಜೀವಾಣುಗಳಿದೆ, ಅದನ್ನು ಅದಕ್ಕೆ ಟಚ್ ಆದರೆ ಸಾಕು. ನೋಡಿ, ಚೀಲ ಇಟ್ಕೊಂಡು ಈ ಥರ ಫುಲ್ ಅದ್ದುಬಿಟ್ಟು, ಸೊ ಇವಾಗ ಅದ್ದಿದಾಗ ಅದು ಒಳಗಡೆ ಫುಲ್ಲು ನಮ್ಮ ನೀರು ಜೊತೆ ಇರೋಂಥ ಜೀವಾಣುಗಳೆಲ್ಲ ಅದ್ರ ಸರ್ಫೇಸ್ ಅಂದರೆ ಅದ್ರ ಮೇಲ್ಗಡೆ ಕೂತ್ಕೊಳ್ಳುತ್ತೆ. ಎತ್ತಿ ಒಂದು ಕಡೆ ಇಟ್ಟರೆ ಮುಗೀತು, ಸಾಕು. ಸೊ ಇಷ್ಟು ಮಾಡಿದರೆ ಸಾಕು ವೀಕ್ಷಕರೇ. ಸೊ ಇದರಲ್ಲಿ ಇವಾಗ ಒಂದೊಂದರಲ್ಲೂ ಒಂದೇ ಒಂದು ತೆಗೆದು ತೋರಿಸೋಣ ಸರ್. ಸೊ ಕೋಟ್ಯಾನುಕೋಟಿ ಜೀವಾಣುಗಳು ಇವಾಗ ನಮ್ಮ ಡ್ರಮ್ಮಲ್ಲಿ ನೀರು ಜೊತೆ ಮಿಕ್ಸ್ ಮಾಡ್ಕೊಂಡಿರೋದು. ಇವಾಗ ಇದ್ರ ಮೇಲ್ಗಡೆ ಕೋಟ್ಯಾನುಕೋಟಿ ಜೀವಾಣುಗಳು ಇದ್ರ ಮೇಲ್ಗಡೆ ಎಲ್ಲ ಕೂತ್ಕೊಂಡಿದೆ. ಸೊ ಇದು ನಿಮಗೆ ಜರ್ಮಿನೇಟ್ ಆಗೋಕ್ಕೆ ಇಷ್ಟ ತನಕ ನಾನು ಏನೇನು ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೂ ಬೆನಿಫಿಟ್ ಆಗುತ್ತೆ. ಫಸ್ಟ್ ಕ್ಲಾಸಾಗಿ ಆಗುತ್ತೆ. ಎಲ್ಲ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಸೊ ಇದನ್ನು ನೀವು ನೆರಳಲ್ಲಿ ಇಡಬೇಕು, ತುಂಬ ಇಂಪಾರ್ಟೆಂಟು. ಇದನ್ನು ನೆರಳಲ್ಲಿ ಇಡಬೇಕು. ಇದನ್ನು ಡೈರೆಕ್ಟಾಗಿ ನಾಟಿನೂ ಮಾಡ್ಬೋದು, ಅದ್ದಿ ತಕ್ಷಣ ನಾಟಿನೂ ಮಾಡ್ಬೋದು. ಇಲ್ಲ ಆಗಲ್ಲ ಅಂದರೆ ಒಂದಿನ ಮುಂಚೆ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ನಾಟಿ ಮಾಡ್ಬೋದು. ಸೊ ತುಂಬ ದಿನ ಒಂದು ವಾರ ಎಲ್ಲ ಮಾಡಿ ಇಟ್ಕೊಬೇಡಿ. ಎಲ್ಲ ರೆಡಿಯಾಗಿ ಅದಾಗಿ ನೀವು ಡ್ರಿಪ್ ಲೈನ್ ನೋಡಿ, ಡ್ರಿಪ್ ಹಾಕಿ ನೀರು ಬಿಟ್ಟು ತ್ಯಾವ ಮಾಡಿ 2 ದಿನ ತ್ಯಾವ ಮಾಡಿ ನಾಟಿ ಮಾಡಬೇಕು. ಯಾಕಂದರೆ ಹೀಟ್ ಇದ್ದರೆ ಅದು ಒಳಗಡೆನೇ ಹೀಟಿಗೆ ಸುಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ತ್ಯಾವ ಇರಬೇಕು, ಭೂಮಿ ತೇವಾಂಶ ಇರಬೇಕು. ಬಿಸಿಲಲ್ಲಿ ನಾಟಿ ಮಾಡೋಂಗಿಲ್ಲ, ಬಿಸಿಲಲ್ಲಿ ಮಾಡೋಂಗಿಲ್ಲ. ಬೆಳಿಗ್ಗೆ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ನೀರು, ಭೂಮಿ ಕಾಯಬಾರ್ದು, ನೀರು ಬಿಟ್ಬಿಟ್ಟು ಚೆನ್ನಾಗಿ ನಾಟಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಳೆ ಮಾಡೋದು, ಒಂದು ಮಳೆ ಬಿದ್ದ ಮೇಲೆ ಮಾಡಿ ಬೆಟರ್. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ನಾಟಿ ಮಾಡೋದು ನೋಡೋಣ, ಬನ್ನಿ ತೋರಿಸಿ. ಸೊ ಇಲ್ಲಿ ತೊಗೊಂಬಂದು ಇಟ್ಕೊಂಡಿದ್ದೀವಿ. ಇದೆಲ್ಲ ಅರ್ಶಿನ ಚೆನ್ನಾಗಿರೋದು ತೊಗೊಂಬಂದು ಇಟ್ಕೊಂಡಿದ್ದೀವಿ. ಇವಾಗ ನಾಟಿ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಎಮ್ಮೆ ಸೆಣಬು ಹಾಕಿ ಮಲ್ಚಿಂಗ್ ಮಾಡಿ ನಾಟಿ ಮಾಡಿದ್ರೆ ಭೂಮಿ ಹೂನಾಗಿರ್ತದೆ. ಸೊ ಈ 2 ಅಡಿ ಏನು ಬೆಡ್ಡಿದೆ ಅಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ನಾಟಿ ಮಾಡ್ಕೊತ ಬರೋದು. ಸೊ ಇವಾಗ 2 ಥರ ಇದೆ. ಬೆಡ್ಡು ಮಾಡ್ತಾರೆ, ಡೈರೆಕ್ಟಾಗೂ ನಾಟಿ ಮಾಡ್ತಾರೆ ಅಲ್ಲ ಸರ್? ಸೊ ಬೆಡ್ಡು ಮಾಡೋದು ಈ ಥರ ಪದ್ಧತಿ. ನೀವು ಬೆಡ್ ಮಾಡಲ್ಲ ಅಂದರೆ ನೀವೇನು 5 ನೇಗ್ಲು 2 ಸತಿ ಹೊಡೆದಾದ್ಮೇಲೆ ರೋಟೋವೇಟ್ರು ಹೊಡೆದು ಫ್ಲ್ಯಾಟ್ ಮಾಡ್ಕೊಂಡಿರ್ತೀರಿ. ನೀವು ಅಲ್ಲೇ ಲೈನ್ ಹೇಳ್ಕೊಂಬಿಟ್ಟು ಏರ್ನಲ್ಲೂ ಹಾಕ್ಬೋದು. ಹಾಂ, ಏರ್ ಹೊಡಿಸ್ಬಿಟ್ಟು ಮಾಮೂಲಿ ನಮ್ಮದು ಏರಲ್ಲಿ ಏನು ನಾವು ಏರ್ ಹೊಡಿಸ್ತೀರಿ
ಅದೇ ಥರ ನಮ್ಮ ಹಳ್ಳಿಕಾರರು ಇದ್ರೆ ಒಳ್ಳೆ ಖಡಕ್ಕಾಗಿ ಏರ್ ಹೊಡಿಸ್ಬಿಟ್ಟು ಅದಕ್ಕೂ ಮಾಡ್ಬೋದು. ಸಿಸ್ಟಮ್ ಅಲ್ಲಿ ಮಾಡಿದ್ರೆ ನಿಮಗೆ ಲೂಸ್ ಇರುತ್ತೆ, ಕಿಳುವಾಗ ಲೂಸ್ ಇರ್ತದೆ, ಜೊತೆಗೆ ಇಳುವರಿನೂ ಸ್ವಲ್ಪ ಜಾಸ್ತಿ ಬರ್ತದೆ. ಹೌದು. ಸೊ ಇದು ಫಸ್ಟು ಒಬ್ಬರು ಮುಂದೆಗಡೆ ಈ ಥರ ಅಂದಾಜು ಒಂದೊಂದು ಅಡಿನಾ ಸರ್? ಒಂದು ಅಡಿ ಬರ್ತದೆ ಸರ್, ಗ್ಯಾಪ್ ಅಡಿ ಬರ್ತದೆ ಸರ್. ಸೊ ಒಂದರಿಂದ ಇನ್ನೊಂದು 1 ಅಡಿ ಗ್ಯಾಪಲ್ಲಿ 2 ಕಡೆ ನಾಟಿ ಮಾಡ್ಕೊಂಡು ಹೋಗೋದು. ಸೊ ನೋಡಿ ಇಲ್ಲಿ ಈ ಕಡೆ ಈ ಥರ ಅಂದಾಜು ಹೊಡ್ಕೊಂಡು ಹೋಗ್ತಾ ಇರೋದು, ಹಿಂದೆಗಡೆಯಿಂದ ಒಬ್ಬರು ಒಂದು 2 ಇದು ಸ್ಲೋ ಆಗಿ ಬಂದರೆ ಆರಾಮಾಗಿ ಹಾಕಿ. ಸೊ ಮುಂದೆ ಅವರು ಹಾಕ್ಕೊಂಡು ಹೋಗಿದ್ದು ಹಿಂದೆಗಡೆ ಮುಚ್ಕೊಂಬರೋದು, ಏನು ಒಂದು 2 ಇಂಚ್ ಒಳಗಡೆ ಇದ್ರೂ ಆಯಿತು. ಸೊ ಮಣ್ಣು ಮುಚ್ಕೊಬೇಕಷ್ಟೇ, ನಮ್ಮದೇನು ನಾಟಿ ಮಾಡೋ ಬೀಜ ಇದೆ ಮಣ್ಣು ಮುಚ್ಕೊಂಡ್ರೆ ಆಯಿತು. ಕೊಡ್ತಾರೆ ಹೋಟೆಲ್ ತರ್ಸ್ಕೊಡ್ತಾರೆ, ಮನೇಲಿ ಒಳ್ಳೆ ತಿಂಡಿ, ಬೋಂಡ, ವಡೆ ಕೊಡಿಸ್ತಾರೆ. ಬೋಂಡ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಇದ್ರೆ ಉಪ್ಪು ಖಾರ ಚೆನ್ನಾಗಿ ಹಾಕೊಂಡ್ಬಿಡು. ಒಳ್ಳೆ ಬಾತು ಬಾತು ಮನೇಲಿದ್ದು ಬಣಿ ಸ್ವಾಮಿ ಪೊಂಗಲ್ಲು, ಬೇಳೆ ಬಾತು ಈ ಥರ ಮಾಡ್ಕೊಡೋದು. ಸೊ ಮಣ್ಣು ಚೆನ್ನಾಗಾಗಿದೆ, ಸೆಣಬಲ್ಲಿ ಹಾಕಿದ್ಮೇಲೆ ಲೂಸ್ ಆಗಿದೆ ಸರ್, ಫಸ್ಟ್ ಕ್ಲಾಸಾಗೆ ನೋಡಿ. ಒಂದು ಅಟ್ಲೀಸ್ಟ್ ಮಾಯಿಶ್ಚರ್ ಇಷ್ಟು ಇರಬೇಕು. ಸೊ ನೀರು ಹಿಂದಿನ ದಿನ ಬಿಟ್ಟು ಈ ಟೈಮಲ್ಲಿ ಹಾಕ್ಬೋದು. ಸ್ವಲ್ಪ ಇನ್ನೂ ಒದ್ದೆ ಇದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಬಟ್ ಡ್ರೈಯಲ್ಲಿ ಹಾಕ್ಬಾರ್ದು. ಸೊ ಇವಾಗ ಜಾಸ್ತಿ ಹೀಟ್ ಆದರೆ ಏನಾಗುತ್ತೆ, ಮೇಲ್ಗಡೆ ಲೇಯರ್ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟು. ಸೊ ಇಷ್ಟು ನಾಟಿ ಮಾಡಿದ್ರೆ ಸಾಕು, ತಕ್ಷಣ ಹಿಂದೆಗಡೆ ನೀರು ಬಿಟ್ಬಿಡೋದು. ಸೊ ತೇವಾಂಶ ಮೇಂಟೈನ್ ಮಾಡಬೇಕು, ದಿನ ನೀರು ಬಿಡಬೇಕು ಸರ್. ನಾಟಿ ಆದಮೇಲೆ ದಿನ ನೀರು ಬಿಡೋದು. ಇವಾಗ ಇಷ್ಟೇ ಅಲ್ಲಿಂದ ಹಾಕೊಂಬಂದು ಆಗಿದೆಯಾ? ಓಕೆ. ಇವಾಗ ಹಂಗೆ ಫುಲ್ಲು ನಾಟಿ ಮಾಡೋದು. 1 ಎಕರೆಗೆ 7 ರಿಂದ 8 ಕ್ವಿಂಟಾಲ್ ಆಗುತ್ತೆ ವೀಕ್ಷಕರೇ. ಇಷ್ಟು ಮಾಡಿದ್ರೆ ಸಾಕು. ನಾವು ಪ್ರತಿಯೊಂದು ಸ್ಟೆಪ್ಪು ಇಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಕರೆಕ್ಟಾಗಿ. ಇವತ್ತಾದಮೇಲೆ ಕಂಟಿನ್ಯೂಸ್ ಆಗಿ ದಿನ ನೀರು ಬಿಡಿ, ತುಂಬಾ ನೀರು ಬಿಡಬಾರ್ದು, ತೇವಾಂಶ ನೋಡ್ಕೊಳ್ಳಿ, ಅದ ಇದ್ರೆ ಸಾಕು. ಹಾಂ, ಅದೇ ಜಾಸ್ತಿ ನೀರು ಬಿಡಬಾರ್ದು. ಜಾಸ್ತಿ ನೀರು ಬಿಟ್ಟರೆ ಕೊಳ್ತೋಗುತ್ತೆ. ಸೊ ಗಿಡಕ್ಕೆ ಎಷ್ಟು ನೀರು ಬೇಕು, ದಿನ ಅರ್ಧ ಗಂಟೆ ಬಿಡಿ ಸಾಕು, ನೋಡ್ಕೊಳ್ಳಿ. ತಿರ್ಗಾ ನೆಕ್ಸ್ಟ್ ಡೇಗೆ ಅದು ಡ್ರೈ ಆಗಿಬಿಡ್ಬೇಕು. 8 ಅವರ್ ಕಂಟಿನ್ಯೂಸ್ ಆಗಿ ನೀರು ಬಿಟ್ಟರೆ ಏನಾಗುತ್ತೆ, ಒಳಗಡೆ ಬೀಜ ಕೊಳ್ತೋಗುತ್ತೆ. ಎಲ್ಲ ಸಿಸ್ಟಮ್ಮು ಸೇಮು. ನಾವು ಬಾಳೆಯಲ್ಲಿ ಹೆಂಗೆ ಹೇಳ್ತೀವಿ ಸರ್, ಅದೇ ಥರ ಯಾವುದೇ ನಾಟಿ ಮಾಡಿ, ಯಾವುದೇ ಬೆಳೆ ಮಾಡಿ, ಬೇರೋಕ್ಕೆ ಎಷ್ಟು ನೀರು ತೇವಾಂಶ ಇದ್ದರೆ ಸಾಕು. ಸೊ ಹಾಗಾಗಿ ದಿನ ಬಿಡೋರು ಬರೀ ಅರ್ಧ ಗಂಟೆ ಬಿಡಿ, ಇಲ್ಲ ಒಂದು ಸತಿ ನೀರು ಬಿಟ್ಟ ಮೇಲೆ ಅದು ಫುಲ್ಲು ಡ್ರೈ ಆದಮೇಲೆ ತಿರ್ಗಾ ಇನ್ನೊಂದು ಸತಿ ನೀರು ಬಿಡಬೇಕು ಅಲ್ವಾ ಸರ್? ಸೊ ಇಷ್ಟೇ ಮಾಡಬೇಕಾಗಿರೋದು, ತುಂಬ ಸಿಂಪಲ್ಲು. ಸೊ ಈ ಥರ ಮೇಯ್ನು ಯಾವಾಗ ನಾವು ಬೀಜೋಪಚಾರ ಮಾಡಿರ್ತೀರಿ, ನಿಮಗೆ ಬೆನಿಫಿಷಿಯಲ್ ಮೈಕ್ರೋಬ್ಸು, ನಿಮಗೆ ಯಾವುದೇ ಥರ ವೈರಸ್ ಅಟ್ಯಾಕ್ ಆದರೂ ಅದು ತಡೆಗಟ್ಟುತ್ತೆ, ಯಾವುದೇ ರೋಗಗಳು ಬರಲ್ಲ. ಆಮೇಲೆ ಅದು ಸ್ಟಿಮ್ಯುಲೇಟ್ ಆಗಿ ರೂಟ್ಸು
ಬೇರು ಬಿಡ್ಕೊಳೋಕ್ಕೆ ತುಂಬ ಚೆನ್ನಾಗಿ ಶಕ್ತಿ ಕೊಡುತ್ತೆ. ನಮ್ಮ ಬ್ಯಾಕ್ಟೀರಿಯಾಸು, ನಮ್ಮ ಬೀಜ ಲೇಯರ್ ಸುತ್ತ ಬ್ಯಾಕ್ಟೀರಿಯಾಸು, ಇವಾಗ ಈ ಬೀಜ ಇದೆ, ಈ ಬೀಜ ಸುತ್ತ ನಮ್ಮ ಬ್ಯಾಕ್ಟೀರಿಯಾಸು, ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸು ಅದ್ರ ಮೇಲ್ಗಡೆ ಇದ್ದಾಗ ಒಂದು ಲೇಯರ್ ಫಾರ್ಮ್ ಆದಾಗ ನಿಮಗೆ ಗಿಡಕ್ಕೆ ಸ್ಟಿಮ್ಯುಲೇಟ್ ಆಗಿ ರೂಟ್ಸು ಫಸ್ಟ್ ಕ್ಲಾಸಾಗಿ ರೂಟ್ಸ್ ಬಿಡುತ್ತೆ, ಬೇರ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಜಾಸ್ತಿ ಬೇರು ಬಿಡುತ್ತೆ. ಯಾವಾಗ ನಿಮಗೆ ಬೀಜೋಪಚಾರ ಮಾಡ್ತೀರಿ ಫಸ್ಟಿಂದನೇ ಅದು ತುಂಬ ಸ್ಟ್ರಾಂಗಾಗಿ ಬೆಳೆಯೋದ್ರಿಂದ ರೋಗ ನಿರೋಧಕ ಶಕ್ತಿ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನಿಮಗೆ ಯಾವುದೇ ರೋಗ ಬಂದು ತಡೆಗಟ್ಬೋದು. ರೋಗಗಳು 108 ರೋಗ ಏನು ಸರ್? ಸೊ ಸಿಕ್ಕಾಪಟ್ಟೆ ರೋಗ, ಯಾವುದೇ ರೋಗ ಇದ್ರೂ ನಮಗೆ ನಮ್ಮ ಲಿಕ್ವಿಡಲ್ಲಿ 100% ಮ್ಯಾನೇಜ್ ಮಾಡ್ಬೋದು. ಗೊಣ್ಣೆ ಹುಳ ಇದ್ರೂ ಸತ್ತೋಗುತ್ತೆ, ಗೊಣ್ಣೆ ಹುಳ ಇದ್ರೂ ಸಾಯುತ್ತೆ. ನಮ್ಮ ಲಿಕ್ವಿಡಲ್ಲಿ ಒಂದು ಸ್ಪೆಷಲ್ ಫಂಗಿ ಇರೋದ್ರಿಂದ ಆ ಫಂಗಿ ನಿಮ್ಮ ಗೊಣ್ಣೆ ಹುಳನೂ ರೋಗ ಬಂದು ಸಾಯಿಸುತ್ತೆ. ಎಲ್ಲ ಥರ ಕಂಪ್ಲೀಟ್ ಆಲ್ ಇನ್ ಒನ್ ನಮ್ಮದು. ಯಾವುದೇ ಥರ ರೋಗ ಇದ್ರೂ ತಡೆಗಟ್ಟುತ್ತೆ. ನಿಮಗೆ ಡಿಫೆನ್ಸ್ ಮೆಕ್ಯಾನಿಸಮ್ ಇರುತ್ತೆ. ನಮ್ಮ ಜೀವಾಣುಗಳು ಯಾವುದೇ ರೋಗ ಬರದೇ ಇರೋಂಗೆ ತಡೆಗಟ್ಟುತ್ತೆ. ಸ್ಟ್ರಾಂಗಾಗಿ ಫಸ್ಟಿಂದಾನೇ ಬೆಳೆದಾಗ 100% ಫಸ್ಟ್ ಕ್ಲಾಸಾಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೇನಾದ್ರು ಇದೆಯಾ ಸರ್ ಸ್ಟಾರ್ಟಿಂಗು ನಿಮ್ಮ ಅನುಭವದಲ್ಲಿ? ಹಾಂ, ಎಲ್ಲ ಕವರ್ ಮಾಡಿದ್ದೀರಿ. ಎಲ್ಲ ಮಾಡಿದ್ದೀವಿ. ಸೆಣಬು ಮೇಯ್ನು, ಭೂಮಿ ಅದಾಯಿತು. ಬೆಡ್ ಮಾಡಾದ್ಮೇಲೆ ಬೆಡ್ ಮಾಡೋರು ಈ ಥರ ಮಾಡಿ, ಬೆಡ್ ಇಲ್ಲದೆ ಇರೋರು ಮಾಮೂಲಿ ಏರ್ ಹೊಡಿಸ್ಬಿಟ್ಟು 3 ಅಡಿಗೆ ಹಾಕೊಂಬರೋದು. 1.5 ಅಡಿ ಗ್ಯಾಪಲ್ಲಿ ಹಸುಗಳನ್ನ ಬಿಟ್ಕೊಂಡು ಹೋಗೋದು. 1.5 ಅಡಿ ಅಷ್ಟ ಹಾಕೋದು. ಬೆಡ್ಡಿಂದ ಬೆಡ್ ಅಂದರೆ ಲೈನಿಂದ ಲೈನಿಗೆ 3 ಅಡಿ, ನೀವು 3 ಅಡಿ ಗ್ಯಾಪು. ಫಸ್ಟೇ ಡ್ರಿಪ್ ಎಳ್ದುಬಿಡಿ, 3 ಅಡಿಗೆ ಡ್ರಿಪ್ ಎಳ್ಕೊಂಡು ಹೋಗಿ. ಡ್ರಿಪ್ ಆ ಕಡೆಗೊಂದು ಈ ಕಡೆಗೊಂದು, ಆ ಕಡೆಗೊಂದು ಈ ಕಡೆಗೊಂದು. ಇವಾಗ ಏನು ನೋಡಿದ್ರೆ ಅದೇ ಥರ ಹಾಕ್ಬೋದು. ಬೆಡ್ ಇಲ್ಲದೆ ಇರೋರು ಅದೇ ಥರ ಮಾಡಿ. ಬೆಡ್ ಇರೋರು ಸ್ವಲ್ಪ ಮೇಲ್ಗಡೆ ಇರುತ್ತಷ್ಟೇ, ಬೆಡ್ ಇಲ್ಲದೆ ಇರೋರು ಕೆಳಗಡೆನೇ ಗ್ರೌಂಡ್ ಲೆವೆಲಲ್ಲಿ ಮಾಡೋದು. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇಷ್ಟು ಫಾಲೋ ಮಾಡಿ ಸಾಕು. ಫುಲ್ ಅಪ್ಡೇಟ್ ಇರುತ್ತೆ. ಫಸ್ಟ್ ಅರ್ತ್ ಫಾರ್ಮರ್ಸ್ ಆ್ಯಂಡ್ ಟ್ರೂ ಲಿಟಲ್ ಫಾರ್ಮರ್ ಎರಡು ಸೇರಿ ನಿಮಗೆ ಒಳ್ಳೆ ಪದಾರ್ಥ ಕೊಡ್ತೀರಿ. ಅರ್ಶಿನ ಬೆಳೆದು ಅರ್ಶಿನ ಪುಡಿ ಮಾಡಿ ನಿಮ್ಮ ಮನೆಗೆ ತಲುಪಿಸೋ ಜವಾಬ್ದಾರಿ ನಮ್ಮದು. ಥ್ಯಾಂಕ್ ಯು ವೆರಿ ಮಚ್. ಫಸ್ಟಿಂದ ತೋರಿಸ್ತಿರೋ ಉದ್ದೇಶನೇ ಅದು. ಥ್ಯಾಂಕ್ ಯು. ಬಾಯ್. ಸೊ ಇವಾಗ ಸೆಲೆಕ್ಷನ್ ಮಾಡಿರೋದನ್ನು ತೊಗೊಂಡೋಗಿ ನಾವು ಬೀಜಾಮೃತ ಮಾಡಿದ್ದೀವಿ. ಸೊ ಅದನ್ನು ತೊಗೊಂಡೋಗಿ ಅಲ್ಲಿ ಲೇಬರ್ ಕೈಯಲ್ಲಿ ಕೊಟ್ಟಾಗ ರೆಡಿ ಆಗುತ್ತೆ. ನೋಡಿ, ಬೆಡ್ ರೆಡಿ ಇದೆ, ನೀರು ಬಿಟ್ಟಿದ್ದಾರೆ. 2 ದಿನ ಕಂಟಿನ್ಯೂಸ್ ಆಗಿ ನೀರು, ಮಳೆನೂ ಬಂದಿದೆ. ಮಳೆ ಬಂದಮೇಲೆ ಡ್ರಿಪ್ಪಲ್ಲೂ ನೀರು ಕೊಟ್ಟು ತೇವಾಂಶಲ್ಲೇ ನಾಟಿ ಮಾಡಬೇಕು. ತುಂಬ 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 ಇಂಪಾರ್ಟೆಂಟ್ ಅದು. ಸೊ ಸಾಲಿಂದ ಸಾಲು 3 ಅಡಿ, 1 ಅಡಿ ಹೈಟು ಬೆಡ್ಡು. ಅಗಲ 1.5 2 ಅಡಿ ಬಂದರೂ ಓಕೆ. 1.5 ಬರ್ಬೋದು. ನೋಡಿ ತೇವಾಂಶ ನೋಡಿ, ಉಂಡೆ ಕಷ್ಟ ಆಯ್ತು. ತೇವಾಂಶ ಇದ್ದರೆ ಓಕೆ, ಇನ್ನೂ ಜಾಸ್ತಿ ನೀರಿದ್ರೂ ಓಕೆ. ಸೊ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಒಣಗ್ತಾ ಇದೆ. ಬಟ್ ಅಂದ್ರೂ ಇಮ್ಮಿಡಿಯೇಟ್ಲಿ ಮುಚ್ಚಿ ಇಮ್ಮಿಡಿಯೇಟ್ಲಿ ಹಿಂದೆಗಡೆ ನೀರು ಬಿಟ್ಬಿಡ್ತಾರೆ. ಮಾಡಿ. ಸೊ ಈ ಡ್ರಿಪ್ ಲೈನಲ್ಲಿ ಈ ಕಡೆ 2 ಕಡೆನೂ ಒಬ್ಬರು ಹಳ್ಳ ಮಾಡ್ಕೊಂಡು ಹೋಗ್ತಾರೆ, ಇನ್ನೊಬ್ಬರು ಈ ಥರ ಹಾಕೊಂಬರ್ತಾರೆ. ಇನ್ನೊಬ್ಬರು ಹಿಂದೆಗಡೆ ಮುಚ್ಕೊಂಡು ಬರ್ತಾರೆ. ಸರ್ ತಕ್ಷಣ ನೀರು ಬಿಟ್ಬಿಡಿ ಸರ್, ದಯಾಗಿದೆ ಸರ್. ಒಟ್ಟಿನಲ್ಲಿ ಭೂಮಿಲಿ ಕಾವಿರಬಾರ್ದು. ಜಾಸ್ತಿ ಕಾವಿದ್ರೆ ಸುಟ್ಟೋಗುತ್ತೆ. ಸೊ ಅಕಸ್ಮಾತ್ ಏನಾದ್ರು ನಿಮಗೆ ಜಾಸ್ತಿ ಇದಿದೆ ಅನಿಸಿದ್ರೆ, ಜಾಸ್ತಿ ಕಾವಿದೆ ಅನಿಸಿದ್ರೆ
ಬಿಟ್ರೆ ಆಯ್ತು. ಇರಲಿ. ಮಾಡಿ. ನಮಸ್ಕಾರ ಯಜಮಾನ್ರೆ, ಹೇಗೆ ನಡೀತಾ ಇದೆ? ಹಾಂ, ಬೆಳಿಗ್ಗೆಯಿಂದ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು? ಶಿವಣ್ಣ ಅಂತ. ಶಿವಣ್ಣವ್ರೆ, ನಮಸ್ಕಾರ. ನಿಮ್ದು ಎಷ್ಟು ಎಕರೆ ಇದೆ? ನಮ್ದು 2.5 ಎಕರೆ. 2.5 ಎಕರೆ. ಏನೇನು ಹಾಕಿದ್ದೀರಾ? ನಮ್ಮ ಭಾಳ ತೆಂಗು. ಓಕೆ ಓಕೆ, ನೈಸ್. ಬೇರೆ ಇಲ್ಲ. ಓಕೆ. ಈ ವರ್ಷ ಕಳಿಬೇಕು. ಹಾಂ, ಈ ವರ್ಷ ಕಳೆದು ಮುಂದಕ್ಕೆ ಇದು ಹಾಕೋದು. ಓಕೆ. ಬನ್ನಿ. ದುಡ್ಡಿಲ್ಲ ಅವ್ರಿಗಂತ ಏಜ್ ಆದ್ಮೇಲೆ ದುಡ್ಡಿಲ್ಲ ಅವ್ರಿಗಂತ. ಸರಿ ಸರ್, ಸಾಕಲ್ಲ. ಸೊ ಇದೇ ಥರ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಹೊತ್ತು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇರ್ತೀರಿ. ಸೊ ಇದು ಜಸ್ಟ್ ಅ ಸ್ಟಾರ್ಟ್. ಇವತ್ತಿಂದ ಪ್ರತಿ ತಿಂಗಳು ನಿಮಗೆ ಫುಲ್ಲು ವರ್ಷ ಪೂರ್ತಿ ನಿಮಗೆ ವರ್ಷ ಪೂರ್ತಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಮಂಜು ಸರ್ ಅವ್ರದ್ದೇ ತೋಟ ಇದು 4 ಎಕರೆ. ಅವ್ರದ್ದು ಟೋಟಲ್ ಎಷ್ಟು ಎಕರೆ ಇದೆ ಸರ್? ಟೋಟಲಿ 30 ಎಕರೆ ಬರ್ತದೆ ಸರ್. 30 ಎಕರೆ. ನಮ್ಮದು ಫಸ್ಟ್ ಅರ್ಥ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ 1 ಇಯರಿಂದ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಯಾವ ಬೆಳೆ ಬೆಳೆದಿದ್ರಿ? ನಮ್ಮದು ಬಾಳೆ, ಏಲಕ್ಕಿ ಬಾಳೆ ಬೆಳೆದಿದ್ವಿ. ಹಾಂ, ಹೋದ್ ಸರಿ 4 ಎಕರೆ ಚೆನ್ನಾಗಿ ಬಂತು ಸರ್. ಚೆನ್ನಾಗಿ ಬಂತು. ಸೊ ಇವಾಗ ಇದನ್ನು ಧೈರ್ಯ ಹೋದ್ ಸರಿ 2 ಎಕರೆ ಅರಿಶಿನ ಬೆಳೆದಿದ್ವಿ. ಹಾಂ, 4 ಎಕರೆ ಬಾಳೆ, ಏಲಕ್ಕಿ. ಓಕೆ. ಈ ಸರಿ 4 ಎಕರೆ ಅರಿಶಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಸರ್ದು ಜಮೀನಲ್ಲಿ ಕಂಪ್ಲೀಟು ಫಸ್ಟಿಂದ ಲಾಸ್ಟ್ ತನಕ ತೋರಿಸ್ತೀರಿ. 100% ಸಾವಯವಲ್ಲಿ ಮಾಡೋಕ್ಕಾಗೋದೇ ಇಲ್ಲ ಅಂತಿರಲ್ಲ, ಚಾಲೆಂಜ್ ಮಾಡ್ತೀರಿ. ಫಸ್ಟ್ ಕ್ಲಾಸ್ ರಿಸಲ್ಟು. ಈ ಡಿಸ್ಟಿಕಲ್ಲಿ ಯಾರು ಬೆಳೆದಿರಬಾರ್ದು, ಅಷ್ಟು ಚೆನ್ನಾಗಿ ಬೆಳೀತೀರಿ. ಇವಾಗ ಹೇಳ್ತಾ ಇದ್ದೀನಿ, ತೋರಿಸ್ತೀರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಓಕೆ ಸರ್, ನಮಸ್ಕಾರ. ಸೊ ವೀಕ್ಷಕರೇ, ಜ್ಞಾಪಕ ಇಟ್ಕೊಳ್ಳಿ, ಬೆಡ್ ಮಾಡಿರೋರು ಆಗಲಿ ಇಲ್ಲ ಡೈರೆಕ್ಟ್ ನೆಲಕ್ಕೆ ಹಾಕ್ತಾ ಇರೋರು ಆಗಲಿ, ನೀವು ಡ್ರಿಪ್ಪು ಲೈನ್ ಎಳ್ದಾದ್ಮೇಲೆ ಈ ಕಡೆ ಆ ಕಡೆ ಒಂದೊಂದು ಬೀಜ ನಾಟಿ ಮಾಡಾದ್ಮೇಲೆ ನೀವೇನು ಡ್ರಿಪ್ಪಲ್ಲಿ ನೀವು ನೀರು ಕೊಡ್ತೀರಾ, ಆದಷ್ಟು ದಿನ ಕೊಡೋರು ತೇವಾಂಶ ಸ್ವಲ್ಪ ಏನು ಇವಾಗ ಡ್ರಿಪ್ ಲೈನಿಂದ ಇವಾಗ ನಾವು ಇಲ್ಲೊಂದು ನಾಟಿ ಮಾಡಿದ್ದೀರಿ, ಇಷ್ಟು ನೀರು ಬಂದಿದ ತಕ್ಷಣ ಆಫ್ ಮಾಡಿಬಿಡ್ಬೇಕು, ಒಂದು ಆಪ್ಷನ್ನು. ಇಲ್ಲ ಅಂದರೆ ನೀವು ಡ್ರಿಪ್ ಲೈನು ಫುಲ್ಲು ಬೆಡ್ಡು ನೆಂದಾದ್ಮೇಲೆ ನೀವು ತಿರ್ಗಾ ಆಫ್ ಮಾಡಿದ್ಮೇಲೆ ಅದು ಒಣಗೋ ತನಕ ತಿರ್ಗಾ ನೀರು ಬಿಡೋಂಗಿಲ್ಲ. ಅಂದರೆ ಹೆಚ್ಚು ಕಮ್ಮಿ ವೆದರ್ ಮೇಲೆ ಡಿಪೆಂಡು. 3 ದಿನ ಆಗ್ಬೋದು, 4 ದಿನ ಆಗ್ಬೋದು, 1 ವಾರನೂ ಆಗ್ಬೋದು. ನಿಮ್ಮ ಮಣ್ಣು ಮತ್ತು ಯಾವ ಥರ ನಿಮ್ಮ ಮಣ್ಣಿದೆ, ಯಾವ ಥರ ನಿಮ್ಮ ಇದು ಭೂಮಿ ಆಗಿರ್ಬೋದು, ವೆದರ್ ಆಗಿರ್ಬೋದು, ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಬೇಸಿಕ್ಲಿ ಅರ್ಥ ಮಾಡ್ಕೊಳೋದು ಇಷ್ಟೇ, ಬೆಡ್ಡು ಆದಮೇಲೆ ಅದು ಒಣಗಿದ ಮೇಲೇ ತಿರ್ಗಾ ನಾವು ನೀರು ಬಿಡಬೇಕು. ಸೊ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಬೆಡ್ ಮಾಡಿರೋದು ಮಳೆಗಾಲದಲ್ಲಿ ನೀರು ಕೆಳಗಡೆ ನೀಟಾಗಿ ಹರ್ಕೊಂಡು ಹೋಗ್ಬಿಡುತ್ತೆ. ನಾವೇನಿಲ್ಲಿ ಮಧ್ಯ ಗ್ಯಾಪ್ ಕಾಲುವೆ ಇದೆ, ಸೊ ಈ ಕಡೆನೂ ಬೆಡ್ಡು, ಈ ಕಡೆನೂ ಬೆಡ್ಡು, ಮಧ್ಯ ಏನು ನಿಮಗೆ ಹಳ್ಳ ಬರುತ್ತೆ, ಅಲ್ಲಿಂದ ನಮ್ಮ ಮಳೆ ನೀರು ಹೊಟ್ಟೋಗುತ್ತೆ. ಸೊ ಅದೊಂದು ಅಡ್ವಾಂಟೇಜು ಬೆಡ್ ಮಾಡೋದ್ರಿಂದ. ಸೊ ಪ್ರತಿಯೊಂದು ನಿಮಗೆ ನಾವು ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ತಿಳಿಸ್ಕೊಡ್ತೀರಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನೋಡ್ತಾ ಇರಿ. First Earth.